ಏನೋ ಕೋಪದಲ್ಲಿ 2 ಮಾತು ಬೈದ್ಬಿಟ್ಟೆ. ಈಗ ಮತ್ತೆ ಅವ್ರ ಮನೆ ಬಾಗ್ಲೇ ಬಡಿಯೋ ಪರಿಸ್ಥಿತಿ ಬಂದಿದೆ. ಎಷ್ಟಂದ್ರೂ ಅವಮಾನ ಮಾಡಕ್ಕೆ ಕಾಯ್ತಾನೆ ಇರ್ತಾರೆ ಅವರಮ್ಮ. ಎಷ್ಟಂದ್ರೂ ಇಷ್ಟ ಇಲ್ಲದ ಮದುವೆ ಅಲ್ವಾ? ಸರಿ, ರಶ್ಮಿ ಅವರು ಒಳ್ಳೆಯವರು, ಅವ್ರಿಗೋಸ್ಕರ ಏನು ಅವಮಾನ ಆದರೂ ಸಹಿಸ್ಕೊಳಕ್ಕೆ ಸಿದ್ಧ ನಾನು. ದೇವಿಕಾ ಅವರೇ, ಸೌಗಂಧಿ, ಯಾರಾದ್ರೂ ಇದ್ದೀರಾ? ಓ ರಂಜಿತಾ ಮೇಡಮ್, ಬನ್ನಿ. ಮನೆ ತನಕ ಬಂದಿದ್ದೀರಾ ಅಂದ್ರೆ ಏನೋ ವಿಶೇಷನೇ ಇರ್ಬೋದು. ಬನ್ನಿ ಕೂತ್ಕೊಳ್ಳಿ. ಸೌಗಂಧಿಯಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲ, ಅವಳು ಆಟ ಆಡೋಕೆ ಹೋಗಿದ್ದಾಳೆ. ಏನಾದ್ರೂ ವಿಷಯ ಇದೆಯಾ? ಕರಿಬೇಕಾ? ಚಿಕ್ಕ ವಿಷಯಗಳಾದ್ರೆ ನಾವೇ ತಿದ್ದಿ ಬುದ್ಧಿ ಹೇಳ್ಬೋದು. ಆದ್ರೆ ನಿಮ್ಮ ಮಗಳು ತನ್ನ ಸಹಪಾಠಿಗಳ ಜೊತೆ ವಿಚಿತ್ರವಾಗಿ ಸೇಟ್ ತೀರ್ಸ್ಕೋಬೇಕು ಅಂತ ನೋಡ್ತಿದ್ದಾಳೆ. ಹೌದಾ? ನೋಡಿ, ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಏನ್ ಮಾಡಿದ್ಲು ನಮ್ಮ ಸೌಗಂಧಿ? ಹಿರಣ್ಮಯಿ ಉತ್ತರ ಪತ್ರಿಕೆನ ನಾನೇ ಹರ್ದಾಕಿದ್ದೀನಿ, ಅವಳನ್ನ ನೀವು ಹೇಗೆ ಪಾಸ್ ಮಾಡಿದ್ರಿ ಅಂತ ನಮ್ಮನೆಗೆ ಬಂದು ನನ್ನನ್ನೇ ದಬಾಯಿಸ್ತಾಳೆ. ನಿಮ್ಮ ಮಗಳು ಈ ನಡವಳಿಕೆ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಅಯ್ಯಯ್ಯೋ, ಮತ್ತೆ ಈಗ ಪಾಪ ಹಿರಣ್ಮಯಿ ಗತಿ? ಇಲ್ಲ, ನಿಮ್ಮ ಮಗಳು ಹೇಳಿದ್ರಲ್ಲಿ ಸತ್ಯ ಇರಲಿಲ್ಲ. ಯಾಕಂದ್ರೆ ಹಿರಣ್ಮಯಿ ಉತ್ತರ ಪತ್ರಿಕೆ ನೋಡಿನೇ ನಾನು ಅಂಕಗಳನ್ನ ಕೊಟ್ಟಿರೋದು. ನಿಮ್ಮ ಮಗಳು ಬಂದು ಹೇಳಿದ್ಮೇಲೆ ನನಗೂ ಅನುಮಾನ ಬಂತು. ಅದಕ್ಕೆ ಉತ್ತರ ಪತ್ರಿಕೆ ಇರೋ ಕಟ್ಟನ್ನ ಬಿಚ್ಚಿ ನೋಡಿದೆ. ಅದರಲ್ಲಿ ಹಿರಣ್ಮಯಿ ಉತ್ತರ ಪತ್ರಿಕೆ ಇತ್ತು. ಸದ್ಯ ಹಿರಣ್ಮಯಿ ಮೇಲೆ ಅಮ್ಮನವ್ರ ಆಶೀರ್ವಾದ ಇದ್ದೇ ಇದೆ. ಅದಕ್ಕೆ ನಮ್ಮವಳಿಗೆ ಅವಳನ್ನ ಸೋಲ್ಸಕ್ಕೆ ಆಗಲ್ಲ. ಆದ್ರೆ ಅದೇ ರೋಗ ಹಿಡ್ಕೊಂಡ್ಬಿಟ್ಟಿದೆ ಅವಳಿಗೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿಯಾಗಿ ಹೇಳಿದ್ರಿ, ಇದನ್ನ ವೈಷಮ್ಯ ರೋಗ ಅಂತಾರೆ. ಸೌಗಂಧಿಗೆ ಹಿರಣ್ಮಯಿ ಕಂಡ್ರೆ ಯಾಕಷ್ಟು ದ್ವೇಷ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದಕ್ಕೂ ಒಂದ್ಸಲ ಮನೋವೈದ್ಯರ ಹತ್ರ ತೋರಿಸಿ. ಅದು ಅಲ್ಲದೆ ಇದು ಹೊಡೆದು ಬಡ್ದು ಬುದ್ಧಿ ಹೇಳೋವಂಥದ್ದಲ್ಲ. ನಿಮಗೆ ತಿಳಿಸೋದು ನನ್ನ ಕರ್ತವ್ಯ ಅನ್ನಿಸ್ತು, ಅದಕ್ಕೆ ಬಂದೆ. ದಯವಿಟ್ಟು ನಿಮ್ಮ ಯಜಮಾನ್ರ ಜೊತೆ ಈ ವಿಷಯವಾಗಿ ಚರ್ಚೆ ಮಾಡಿ. ಸರಿ ಮೇಡಮ್, ನಾನು ಅವ್ರ ಹತ್ರ ಮಾತಾಡಿ ನಿಮಗೆ ತಿಳಿಸ್ತೀನಿ. ನಾನೇನು ಬರ್ತೀನಿ. ಹಾಂ. ಓ, ಆಗ್ಲೇ ಚಾಡಿ ಹೇಳಕ್ ಬಂದ್ಬಿಟ್ರಾ? ಏ ಸೌಗಂಧಿ, ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ತಿಳ್ಕೊ. ಅದರಲ್ಲೂ ಇವ್ರು ನಿಮ್ಮ ಗುರುಗಳು, ಅವ್ರ ಹತ್ರ ತಗ್ಗಿ ಬಗ್ಗಿ ನಡೆಯೋದು ಕಲ್ತ್ಕೊ. ಮೇಡಮ್, ನೀವು ಹೊರಡಿ, ನಾನು ಅವಳ ಹತ್ರ ಮಾತಾಡ್ತೀನಿ. ಸರಿ. ಏನಂತ ಹೇಳಿದ್ರು? ನಿಮ್ಮ ಮಗಳು ಹಾಗೆ ಹೀಗೆ ಅಂತ ಹೇಳಿದ್ರಾ? ನೀನು ಮಾಡಿದ ಸಾಹಸದ ಕತೆ ಎಲ್ಲ ಹೇಳಿದ್ರು. ತೀರಾ ಈ ಮಟ್ಟಕ್ಕೆ ಇಳಿಬಾರ್ದೆ ಈ ವಯಸ್ಸಲ್ಲಿ. ಎಷ್ಟು ವಯಸ್ಸಾದ್ರೇನು ಅಷ್ಟೇ, ಆ ಹಿರಣ್ಮಯಿನ ನಾನು ದ್ವೇಷ ಮಾಡೇ ಮಾಡ್ತೀನಿ. ಅವಳಿಗೆ ಅವಮಾನ ಆಗಬೇಕು. ನನ್ನ ಮುಂದೆ ಅವಳು ಸೋಲ್ಬೇಕು. ಆಗ್ಲೇ ನನಗೆ ಸಮಾಧಾನ. ಸೌಗಂಧಿ, ಒಳ್ಳೆ ಬುದ್ಧಿ ಹೇಳಾಯ್ತು, ತಿಳಿಸಿ ಹೇಳಾಯ್ತು, ಹೊಡೆದು ಹೇಳಾಯ್ತು, ಬಡ್ದು ಹೇಳಾಯ್ತು. ಆದ್ರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ? ಇರು, ನಿನಗೆ ಮಾಡ್ತೀನಿ. ಯಾರೇನೇ ಹೇಳಿ ಆ ಹಿರಣ್ಮಯಿ ನನ್ನ ಮುಂದೆ ತಲೆ ತಗ್ಗಿಸ್ಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಓಹೋ, ಅಳಿಯಂದ್ರು ಬಂಗಾರಿಯವರು ಬರಬೇಕು. ನಿಮ್ಮ ಹಾಗೆ ಮನೆಗೆ ಬಂದವ್ರನ್ನ ನಾವು ಆಚೆ ಹಾಕಲ್ಲ, ಬನ್ನಿ ಅಂತಲೇ ಕರಿತೀವಿ. ಅವ್ರು ನಮ್ಮ ಶತ್ರುಗಳಾದರೂ ನಮ್ಮ ಅತಿಥಿಗಳೇ. ಕೂತ್ಕೊಳ್ಳಿ. ಏನು ಕುಡಿತೀರಿ? ಕಾಫಿ, ಟೀ, ಹಾಲು, ಮಜ್ಜಿಗೆ? ಅದರಲ್ಲಿ ನಾವು ಏನು ಬೆರೆಸಿರಲ್ಲಪ್ಪ. ನಿಮಗೆ ಅನುಮಾನ ಇದ್ರೆ ಬೇಡ ಬಿಡಿ, ನೀರು ಕೊಡ್ಲಾ? ಅದಕ್ಕೇನೇ ಬೆರೆಸಿದ್ರು ಗೊತ್ತಾಗ್ಬಿಡತ್ತೆ. ಪರೀಕ್ಷೆ ಮಾಡ್ದೇನೆ ಕುಡಿಬಹುದು. ನೋಡಿ, ನನ್ನಿಂದ ತಪ್ಪಾಗಿದೆ. ಸಿಟ್ಟಲ್ಲಿ ಏನೋ ಒಂದು ಮಾತು ಅಂದಿರ್ತೀನಿ. ದೊಡ್ಡವರಾಗಿ ಕ್ಷಮಿಸೋದು ನಿಮ್ಮ ಧರ್ಮ. ಇಷ್ಟು ದಿವಸ ಅದನ್ನೇ ಅಲ್ವೇನಪ್ಪ ಮಾಡ್ತಾ ಇದ್ದಿದ್ದು ನಾವು. ಮನೇಲಿ ಯಾರಿಗೂ ಇಷ್ಟ ಇಲ್ಲದೆ ಇದ್ರೂ ಕೂಡ ನಮ್ಮ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿದ್ವಿ. ಅದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟಿಯಲ್ಲ. ನನ್ನ ಮಗಳ ಎದುರಿಗೆ ನನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಇನ್ನೂ ಏನಾಗ್ಬೇಕು ಹೇಳು? ಊರವ್ರ ಮುಂದೆ ಚಪ್ಪಲಿ ತಗೊಂಡು ಹೊಡೆದು ಈಗ ಇಲ್ಲಿಗೆ ಬಂದು ಕಾಲು ಹಿಡ್ಕೊಂಡು ಕರ್ಕೊಂಡು ಹೋಗಿ ಬಂದಿದೀಯಾ? ನೋಡಿ, ಅದೆಲ್ಲ ಮುಗ್ದೋದ ಕತೆ. ಮತ್ತೆ ಕೇಳ್ಕೊತಿದ್ದೀನಿ.
ನಂದು ತಪ್ಪಾಗಿದೆ. ರಶ್ಮಿ ಸಿಟ್ಟು ಮಾಡಿಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ಅವಳನ್ನ ನನ್ನ ಜೊತೆ ಕಳಿಸ್ಕೊಡಿ. ಏನು ಹೇಳ್ತಿದ್ಯಾ ನೀನು ನನ್ನನ್ನು ನಿನ್ನ ಮನೆಯಿಂದ ಆಚೆ ಹಾಕುವಾಗ ಅವಳು ನಿನಗೆ ಬೆಂಬಲ ಕೊಟ್ಟವಳು. ಅಂಥವಳು ಸ್ವಾಭಿಮಾನ ಬಿಟ್ಟು ನಮ್ಮನೆಗೆ ಬರ್ತಾಳ. ನೀವೇನೋ ಮಾಡಿರ್ತೀರ. ಏನು ಮಾಡಿದ್ಯಾ ಅಂತ ಹೇಳು. ನನ್ನ ಮಗಳು ಎಲ್ಲಿದ್ದಾಳೆ? ನೋಡಿ, ನಾವೇನೂ ಮಾಡಿಲ್ಲ. ನಿಮ್ಮ ಮೇಲೆ ಸಿಟ್ಟಲ್ಲಿ ಅವಳಿಗೂ 4 ಮಾತು ಬೈದೆ. ಅವಳು ಕೋಪಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಅವಳು ಕೋಪ ಮಾಡ್ಕೊಂಡು ಇಲ್ಲಿ ಬರ್ದೆ ಮತ್ತೆ ಹೋಗ್ತಾಳೆ ಅಂತ ಇಲ್ಲಿ ಹುಡ್ಕೊಂಡು ಬಂದೆ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳು ಸುಖದಿಂದ ಇರಲಿ ಅಂತ ಅದೆಷ್ಟು ಆಸೆ ಪಟ್ಟಿದ್ವಿ. ಸುಖದಿಂದ ಹೋಗ್ಲಿ, ನಿನ್ನನ್ನು ಕಟ್ಕೊಂಡು ಅವಳು ನೆಮ್ಮದಿಯಿಂದಾನು ಇಲ್ವಲ್ಲಪ್ಪ. ಇಷ್ಟಕ್ಕೆಲ್ಲ ಕಾರಣ ನಿನ್ನ ಮಗಳು ಹಿರಣ್ಮಯಿ. ನಿನಗೆ ನಿನ್ನ ಮಗಳ ಮೇಲೆ ಮುದ್ದಿರಬಹುದು, ಹಾಗಂತ ಇಲ್ಲಿರೋರು ಯಾರು ಮನುಷ್ಯರಲ್ಲ, ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅಂತ ಅನ್ಕೊಂಡಿದೀಯ? ಗಿಡಗನ ಕೈಗೆ ಮುದ್ದಿನಿಂದ ಸಾಕಿದ ಗಿಣಿನ ಕೊಟ್ಟಾಗ ಎಲ್ಲಿದ್ದಾಳೆ ನನ್ನ ಮಗಳು? ಎಲ್ಲಿದ್ದಾಳೆ? ರಶ್ಮಿ ಎಲ್ಲಿದೆಯೇ? ಈಗ ನಿನಗೆ ಹಾಲು ಕೊಟ್ಟು ಸಂತೋಷ ಆಯ್ತಾ? ನೋಡಿ, ನನ್ನ ಮಗಳು ವಿಷಯಕ್ಕೆ ಬಂದರೆ ಮತ್ತೆ ರಾಧಾ ಅಂತ ಆಗುತ್ತೆ. ರಶ್ಮಿ ಇಲ್ಲಿಲ್ಲ ತಾನೇ? ನಾನು ಬೇರೆ ಕಡೆ ಹೋಗಿ ಹುಡುಕ್ತೀನಿ. ನಾನು ಇಲ್ಲಿದ್ರೆ ನಿಮಗೂ ಆಗಿ ಬರಲ್ಲ, ನನಗೂ ಆಗಿ ಬರಲ್ಲ. ಇಲ್ಲ, ಆ ಮಗು ಇವ್ರ ಜೊತೆ ಇರೋವರೆಗೂ ಯಾರಿಗೂ ಸುಖ ಇಲ್ಲ. ನನ್ನ ಮಗಳಿಗಂತೂ ಒಂಚೂರು ನೆಮ್ಮದಿ ಇಲ್ಲ. ಹೇಗಾದ್ರೂ ಮಾಡಿ ಈ ಅಳಿಯನ ಜೊತೆ ಆ ಮಗು ಇಲ್ಲದೆ ಇರೋ ಹಾಗೆ ನೋಡ್ಕೋಬೇಕು. ನಮ್ಮ ರಶ್ಮಿಗೆ ಬೇಜಾರಾದ್ರೆ, ದುಃಖ ಆದರೆ ಇಲ್ಲಿಗೆ ಬರದೆ ಇನ್ನೆಲ್ಲಿಗೆ ಹೋಗ್ತಾಳೆ? ಏನಂದೆ? ಎಷ್ಟು ವಯಸ್ಸಾದ್ರೂ ಹಿರಣ್ಮಯಿನ ದ್ವೇಷಿಸೋದು ಬಿಡಲ್ಲ ಅಂದ್ಯಲ್ಲ. ನಾನು ಕೊಡೋ ಶಿಕ್ಷೆಗೆ ಅವಳನ್ನ ದ್ವೇಷಿಸೋದಲ್ಲ, ಕಣ್ಣೆತ್ ಕೂಡ ನೋಡಬಾರ್ದು. ನಿನಗೆ ಶಾಶ್ವತವಾಗಿರುತ್ತೆ. ಇನ್ನು ಮುಂದೆ ಹಿರಣ್ಮಯಿಗೆ ಏನಾದರೂ ಕೆಟ್ಟದ್ದು ಮಾಡಕ್ ಮುಂಚೆ ಈ ಬರೆ ನೆನಪಾಗಬೇಕು. ಅದಕ್ಕೆ ಈ ಬರೆ ಹಾಕಿರೋದು. ತಾಯಿಯಾಗಿ ಇಷ್ಟು ಕಠಿಣವಾಗಿ ನಿರ್ಧಾರ ಮಾಡಿದ್ದೀನಿ. ಇನ್ಮೇಲಾದ್ರೂ ಅವಳ ಮೇಲೆ ದ್ವೇಷ ಬಿಡು. ಅರ್ಥ ಆಯ್ತಾ? ಹಿರಣ್ಮಯಿ, ಇದೆಲ್ಲ ನಿನ್ನಿಂದಾನೇ ಕಣೆ ಆಗಿರೋದು. ನಮ್ಮಮ್ಮ ಇವತ್ತು ಬರೆ ಹಾಕಿದ್ದಾರೆ ಅಂದರೆ ಅದಕ್ಕೆ ನೀನೇ ಕಾರಣ. ಈ ನೋವಿಗಿಂತ ನಿನ್ನನ್ನು ಸೋಲ್ಸೋಕ್ಕಾಗ್ತಿಲ್ವಲ್ಲ, ಆ ನೋವು ನನಗೆ ಜಾಸ್ತಿ ಆಗ್ತಿದೆ. ಇದನ್ನು ನೋಡಿದಾಗೆಲ್ಲ ನನಗೆ ನಿನ್ನ ಮುಖ ನೆನಪಾಗುತ್ತೆ. ದ್ವೇಷ ಜಾಸ್ತಿ ಆಗುತ್ತೆ. ನಿನ್ನನ್ನು ಮಟ್ಟ ಹಾಕೋವರೆಗೂ ನನಗೆ ಸಮಾಧಾನ ಇಲ್ಲ. ದ್ವೇಷ ಜಾಸ್ತಿನೇ ಆಗುತ್ತೆ. ಹೇಳಮ್ಮ, ಏನು ತೊಂದರೆ? ಅದು 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 ಇದು ಅಂತಿದ್ರೆ ಆಗಲ್ಲ. ನಾಚಿಕೆ ಬಿಟ್ಟು ಧೈರ್ಯವಾಗಿ ಏನು ತೊಂದರೆ ಅಂತ ಹೇಳಬೇಕು. ನೋಡಮ್ಮ, ವೈದ್ಯರ ಹತ್ರ ವಕೀಲರ ಹತ್ರ ಏನು ಮುಚ್ಚುಮರೆ ಇರಬಾರ್ದು. ಓದಿರೋ ಥರ ಕಾಣ್ತೀರಾ? ಹೇಳಿ, ಏನು ತೊಂದರೆ ಆಗಿದೆ ಅಂತ. ಅದು ಡಾಕ್ಟ್ರೇ, ನನಗಿನ್ನು ಮುಂದೆ ಮಕ್ಕಳು ಬೇಡ, ಅದಕ್ಕೆ ಮಕ್ಕಳಾಗದಿರೋ ಅಂತ ಆಪ್ರೇಷನ್ ಮಾಡಿಸ್ಕೋಬೇಕಾಗಿತ್ತು. ನೀನು ಹೇಳಿದ ತಕ್ಷಣ ಹಾಗೆಲ್ಲ ಮಾಡಿಬಿಡೋಕ್ಕಾಗಲ್ಲಮ್ಮ. ನಿನ್ನ ಹಿನ್ನೆಲೆ ಹೇಳು, ಕಾರಣ ಹೇಳು. ನನ್ನ ಹೆಸರು ರಶ್ಮಿ ಅಂತ. ನನಗೀಗ 25 ವರ್ಷ. ನನಗೀಗಾಗಲೇ ಒಂದು ಹೆಣ್ಮಗು ಇದೆ. ಅದನ್ನು ನೋಡ್ಕೊಳ್ಳೋಕ್ಕೆ ಮನೇಲಿ ತುಂಬ ಕಷ್ಟ. ಅದು ಅಲ್ಲದೆ ನನ್ನ ಗಂಡ ಕುಡ್ಕ ಬೇರೆ. ಸಂಸಾರ ನಡೆಸೋದೇ ತುಂಬ ಕಷ್ಟ. ಅದಕ್ಕೆ ಮುಂದೆ ಮಗು ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ನೋಡಮ್ಮ, ನೀನು ಹೇಳಿದ ಕೂಡಲೇ ಆಪ್ರೇಷನ್ ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಒಪ್ಪಿಗೆ ಇರಬೇಕು. ನಿಮ್ಮ ಗಂಡ ಬಂದಿದ್ರೆ ಕರೀರಿ, ನಾನು ಮಾತಾಡ್ತೀನಿ. ಅವ್ರು ಬಂದಿಲ್ಲ. ಅವ್ರು ಬರೀ ಕುಡ್ಕೊಂಡು ಊರೂರು ಸುತ್ತೋದೇ ಕೆಲಸ. ಅದಕ್ಕೆ ಅವರಿಂದ ಅನುಮತಿ ಪತ್ರನೂ ತಂದಿದ್ದೀನಿ ನೋಡಿ. ನರ್ಸ್ ಕೊಟ್ಟಿರ್ಬೇಕಲ್ವಾ?
ಇದು ನಿನ್ನ ಗಂಡನ ತಾನೇ ಅನುಮತಿ ಪತ್ರ? ಅನುಮಾನ ಏನೂ ಇಟ್ಕೋಬೇಡಿ ಡಾಕ್ಟ್ರೆ, ಇದು ನನ್ನ ಗಂಡ ಬರೆದು ಕೊಟ್ಟಿರೋ ಅನುಮತಿ ಪತ್ರನೇ. ನೋಡಮ್ಮ, ಇನ್ನೊಂದು ಸಲ ಯೋಚನೆ ಮಾಡು. ಯಾಕೆಂದರೆ ಒಂದು ಸಲ ಗರ್ಭಕೋಶ ತೆಗೆದ ಮೇಲೆ ನಿನಗೆ ಜೀವಮಾನ ಪೂರ್ತಿ ಇನ್ನು ಮಕ್ಕಳಾಗಲ್ಲ. ನಿನಗೀಗ ಸದ್ಯಕ್ಕೆ ಮಕ್ಕಳು ಬೇಡ ಅಂದರೆ ಅದಕ್ಕೆ ಬೇರೆ ಉಪಾಯ ಇದೆ. ಮುಂದೆ ಮಕ್ಕಳು ಬೇಕನ್ನಿಸ್ದಾಗ ಪಡ್ಕೊಬೋದು. ಯಾವುದಕ್ಕೆ ಇನ್ನೊಂದು ಸಲ ಯೋಚನೆ ಮಾಡಿ ಹೇಳಮ್ಮ. ಎಲ್ಲ ರೀತಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು ಡಾಕ್ಟ್ರೆ. ತಾವು ಈ ರೀತಿ ಮಾತಾಡಿ ಕಾಲ ಕಳೆದಷ್ಟು ನನಗೆ ತೊಂದರೆ. ಅವರು ಒಪ್ಕೊಂಡಿರೋದೇ ದೊಡ್ಡ ವಿಷಯ. ನನ್ನ ಗಂಡ ಕುಡ್ಕೊಂಬಂದು ಗಲಾಟೆ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನನಗೆ ಆಪ್ರೇಷನ್ ಮಾಡಿಬಿಡಿ ಡಾಕ್ಟ್ರೆ. ನೋಡಮ್ಮ, ನಾನು ನಿನಗೆ ತಿಳಿಸಿ ಹೇಳೋದು ನನ್ನ ಕರ್ತವ್ಯ, ಅದಕ್ಕೆ ಹೇಳಿದೆ. ನರ್ಸ್, ಇವ್ರ ಆಪ್ರೇಷನ್ಗೆ ಎಲ್ಲ ತಯಾರಿ ಮಾಡ್ಕೊಳ್ಳಮ್ಮ. ತುಂಬ ಉಪಕಾರ ಆಯಿತು ಡಾಕ್ಟ್ರೆ. ಸುಮ್ಮನಿಲ್ಲಾರ್ದೆ ಹೋಗಿ ಉಗ್ಸ್ಕೊಂಡಂಗಾಯ್ತು. ಏನೋ ಕೋಪದಲ್ಲಿ ಇನ್ನೂ 4 ಮಾತು ಹೇಳಿರ್ತೀನಪ್ಪ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೊರಟ್ಬಿಟ್ರೆ ಸಂಸಾರ ಅಂತಾರ ಇದನ್ನ. ಗಂಡಂಗೆ ಸ್ವಲ್ಪ ಕೋಪ ಬರೋ ಸಹಜನೇ, ಅದಕ್ಕೆ ಅವಳು ಸಿಟ್ಟು ಮಾಡ್ಕೊಂಡು ಹೊರಟ್ಬಿಟ್ರೆ. ನಾನು ಹೇಳಿದ್ದಕ್ಕೆ ರಶ್ಮಿ ಕೋಪ ಬರೋ ಸಹಜನೇ. ಎಷ್ಟೊಂದ್ರೂ ಅವಳು ಪೊಲೀಸ್ ಆಗಿದ್ದವಳು, ಈಗಿಷ್ಟು ಸಮಾಧಾನದಲ್ಲಿರೋದು ಹೆಚ್ಚೆ. ಏ ಬಂಗಾರಿ, ಏನು ಒಬ್ಬೊಬ್ಬನೇ ಮಾತಾಡ್ಕೊಂಡು ರೋಗ ಬಿಟ್ಟಿಲ್ವಾ ನಿನ್ನ? ಅದಕ್ಕೆ ಯಾಕೆ ರೋಗ ಅಂತೀಯಾ? ನಾನು ಬೇರೆಯವ್ರು ತೊಂದರೆ ಕೊಡದೆ ಒಬ್ಬನೇ ಮಾತಾಡ್ಕೊಂಡು ಹೋದ್ರೆ ನಿಂಗೇನು ಮುಳ್ಚುಚ್ಚುತ್ತಾ? ಅಲ್ಲ ಬಂಗಾರಿ, ಗಂಡ ಅನಿಸ್ಕೊಂಡವನಿಗೆ ಒಂದು ಸ್ವಲ್ಪನವ್ರು ಬುದ್ಧಿನಾರು ಬೇಡವಾ? ಹೆಂಡ್ತಿಗೇನಾದ್ರೂ ಕಾಯಿಲೆ ಕಸಲೆ ಬಂದ್ರೆ ಗಂಡನಾದ್ರು ಜೊತೆಲಿರ್ಬೇಕಲ್ವಾ? ಯಾರ ಬಗ್ಗೆ ಹೇಳ್ತಿದ್ಯಾ? ನಿನಗೇನಾರು ಆದ್ರೆ ಗಂಡನ ಕರ್ಕೊಂಡು ಹೋಗು, ನನ್ನ ಹತ್ರ ಯಾಕೆ ಪುಂಗಿ ಓದ್ತೀಯ ನೀನು? ಏ ಬಂಗಾರಿ, ನನಗೇನಾದ್ರು ಆದ್ರೆ ನನ್ನ ಗಂಡನ ಕರ್ಕೊಂಡು ಹೋಗೋದು ನನಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದು ನಿನ್ನ ಹೆಂಡ್ತಿ ವಿಷಯ. ಅಲ್ಲ, ಹಾಸ್ಪಿಟ್ಲಲ್ಲಿ ನಿನ್ನ ಹೆಂಡ್ತಿ ಒಬ್ಳೇ ಕೂತಿದ್ದಾಳೆ. ನೀನು ನೋಡಿದ್ರೆ ಮುಚ್ಚಿಡ್ದಂಗೆ ಬೀದಿ ಬೀದಿ ಅಲಿತಾ ಇದೆಯಲ್ಲೋ. ಏನ್ ಹೇಳ್ತಿದ್ಯಾ ನೀನು? ನನ್ನ ಹೆಂಡತಿ ರಶ್ಮಿ ಆಸ್ಪತ್ರೆಗಳ ಏನಾಗಿದೆ ಅವಳಿಗೆ? ನಾನು ಅದನ್ನೇ ಕೇಳಿದೆ. ಅವಳು ಡಾಕ್ಟರ್ ಹತ್ರ ಹೇಳ್ತೀನಿ ಅಂತ ಹೇಳಿದ್ಲು. ಮೊದಲು ಹಾಸ್ಪಿಟ್ಲಿಗೆ ಹೋಗಿ ನೋಡು ನಿನ್ನ ಹೆಂಡ್ತಿಗೆ ಏನಾಗಿದೆ ಅಂತ. ರಶ್ಮಿ ಆಸ್ಪತ್ರೆಗೆ ಹೋದ್ಲಾ? ಅದು ನನಗೆ ಕೇಳಿದೆ. ಅಜ್ಜಿಗಾದ್ರೂ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಇಲ್ಲ ಅವ್ರನ್ನವ್ರ ಜೊತೆ ಕರ್ಕೊಂಡು ಹೋಗ್ಬೋದಿತ್ತಲ್ವಾ? ಏನಾಗಿರ್ಬೋದು ಇವಳಿಗೆ? ಆಸ್ಪತ್ರೆಗೆ ಯಾಕೆ ಹೋದ್ಲು ಇವಳು? ಹುಷಾರಾಗಿದ್ಲಲ್ಲ. ಏನಾದ್ರು ತೊಂದರೆಗಿಂದ್ರೆ ಆದರೆ ನನಗೆ ಹೇಳಬೇಕಿತ್ತಲ್ವಾ? ನಾನು ಕರ್ಕೊಂಡು ಹೋಗ್ತಿದ್ದೆ. ಹೀಗೆ ಹೇಳ್ದಕ್ಕೆ ಅದು ಹೊರಟ್ಬಿಟ್ರೆ ನಾನು ಏನಂತ ಅನ್ಕೋಬೇಕು? ಮನೇಲಿ ಎಲ್ರಿಗೂ ಆತಂಕ ಆಗಲ್ವಾ? ದೇವ್ರೆ, ಇಷ್ಟೊತ್ತಾದ್ರೂ ಬರ್ಲಿಲ್ಲ ಇವರು. ಏನಾಯ್ತೋ ಏನ್ ಕತೆನೋ. ಮಗು ನೋಡಿದ್ರೆ ಇನ್ನೂ ಮಲಗಿದೆ. ಅದನ್ನ ಎಪ್ಸೋದೋ ಬೇಡವೋ.
ಸೂರ್ಯ ಆಗ್ಲಿ ನೆತ್ತಿಗೆ ಏರಿದ್ದಾನೆ. ಅಜ್ಜಿ, ಅವರುಗಳು ಹೇಗೋ ಇದ್ದು ಬಿಡ್ತಾರೆ, ಆದ್ರೆ ಇಲ್ಲಿ ನನ್ನ ಸಂಕಟ ಯಾರಿಗೂ ಗೊತ್ತಾಗಲ್ಲ. ಅಜ್ಜಿ, ಅಜ್ಜಿ, ಲಕ್ಷ್ಮಿ ಅಮ್ಮ ಎಲ್ಲಿ? ಅಪ್ಪ ಇಲ್ಲಿ? ನನ್ನ ಎಷ್ಟೊತ್ತಾಗಿದ್ರು ಯಾಕೆ ಯಾರು ನನ್ನ ಎಬ್ಸಿಲ್ಲ? ಪುಟ್ಟ, ಅವರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೀನಿನ್ನೂ ಮಲಗಿದ್ದೆ ಅಲ್ವಾ, ಅದಕ್ಕೆ ನಿನ್ನ ಎಬ್ಬಿಸ್ಲಿಲ್ಲ. ಅವರಿಬ್ಬರೇ ಹೋಗಿದ್ದಾರೆ ಪುಟ್ಟ. ಅಜ್ಜಿ, ಯಾಕೋ ನಿನ್ನೆ ರಾತ್ರಿಯಿಂದ ನಂಗೆ ತುಂಬಾ ತಲೆನೋವ್ತಿದೆ. ಎದ್ ನಿಂತ್ಕೊಂಡ್ರೆ ಬಿದೋಗ್ತೀನಿ ಅಂತ ಅನ್ನಿಸ್ತಾ ಇದೆ. ಅದು ನಿನ್ನೆ ಎಲ್ಲ ನೀನು ದಣಿವಾಗೋ ಹಾಗೆ ಆಟ ಆಡಿರ್ತೀಯ, ಆಮೇಲೆ ಗಾಳಿ ಧೂಳು, ಅದಕ್ಕೋಸ್ಕರ ನಿನಗೆ ಸುಸ್ತಾಗಿರುತ್ತೆ ಕಣೋ. ನೋಡು ಪುಟ, ನೀನು ಹೋಗಿ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡು. ನಾನು ನಿನಗೆ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ತೀನಿ, ಆಗ ಸ್ವಲ್ಪ ಹಾಯಿ ಅನ್ಸುತ್ತೆ. ರಾಜಲಕ್ಷ್ಮಿ ಅವರೇ, ನಮ್ ರಶ್ಮಿ ಸಿಕ್ಕದ್ಲಾ? ರಶ್ಮಿ, ರಶ್ಮಿ, ಇದೇನಿದು? ಅಪ್ಪ ಅಮ್ಮ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ರಶ್ಮಿ ಅಮ್ಮ ಕಳ್ದೋಗಿರೋ ಅನ್ನೋ ತರ ಕೇಳ್ತಿದಾರೆ ಅಲ್ವಾ? ಅಯ್ಯೋ ದೇವ್ರೆ, ನಿನಗಿನ್ನೂ ವಿಷಯನೇ ಗೊತ್ತಿಲ್ವಾ? ರಾಜಲಕ್ಷ್ಮಿ ಅವರೇ, ನಿನ್ನೆ ಏನಾಯ್ತು ಅಂತ ಇವಳಿಗೆ ಹೇಳಲೇ ಇಲ್ವಾ ನೀವು? ನಿನ್ನೆ ನೀವು ಮಾಡಿದ ಪ್ರಭಾವದಿಂದ ಮಗು ಈಗ ಕಂಡ್ಬಿಡ್ತಾ ಇದೆ. ಮಗುಗೆ ಆಮೇಲೆ ಅದನ್ನೆಲ್ಲ ಹೇಳ್ತೀನಿ. ಪುಟ್ಟ, ನೀನು ಮೊದಲು ಒಳಗೋಗಿ ಹಲ್ಲುಚ್ಕೊಂಡು ಮುಖ ತೊಳ್ಕೊಂಡು ಅಮ್ಮನವ್ರಿಗೆ ನಮಸ್ಕಾರ ಮಾಡು. ಅಷ್ಟಲ್ಲೇ ನಿನಗೆ ಬಿಸಿ ಕಾಫಿ ಮಾಡಿಕೊಡ್ತೀನಿ. ಹೋಗು ಪುಟ್ಟ. ಆ ಮಗು ಏನು ಗೊತ್ತಿಲ್ಲ, ಸುಮ್ಮನೆ ಆ ಮಗು ಮುಂದೆ ಯಾಕೆ ರಾಮಾಯಣ ಹೇಳಿ? ನಿಮ್ಗೆ ಹೇಗೆ ಗೊತ್ತಾಯ್ತು? ಬಂದಿದ್ರಲ್ಲ ಅಳಿದೇವ್ರು ನಮ್ಮ ಮನೆಗೆ ನನ್ನ ಮಗಳನ್ನ ಹುಡ್ಕೊಂಡು, ಅವರೇ ಎಲ್ಲ ಹೇಳಿದ್ದು. ಅಂದ್ರೆ ರಶ್ಮಿ ನಿಮ್ಮನೆಗಿಲ್ವಾ? ಬಂದಿದ್ರೆ ನಾನು ಅವಳನ್ನ ಇಲ್ಲಿ ವಾಪಸ್ಸೇ ಕಳಿಸ್ತಿರ್ಲಿಲ್ಲ. ಅವ್ರ ಸಂಸಾರ ಸುಖವಾಗಿರ್ಲಿ ಅಂತ ಪ್ರಯತ್ನ ಪಟ್ಟದ್ದಕ್ಕೆ ಆಯ್ತಲ್ಲ ಮಂಗಳಾರತಿ ನನಗೆ. ಏನೋ ಹೋಗ್ಲಿ ಬಿಡಿ, ಏನೋ ಕೆಟ್ಟಗಳಿಗೆ. ನಮ್ಗೆ ರಶ್ಮಿ ಸಿಕ್ಕಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಬಂಗಾರಿ ರಶ್ಮಿ ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಬರ್ತಾನೆ. ಅಜ್ಜಿ, ನನ್ ಮುಖ ತೊಳ್ದಾಯ್ತು, ನನಗೆ ಕಾಫಿ ಕೊಡು. ಆಯ್ತು, ಬರ್ತೀನಿ ಇರು. ನಿಮಗೂ ಕಾಫಿ ತರ್ತೀನಿ ಇರಿ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಕಣೆ ಮರಿ ರಾಕ್ಷಸಿ. ನನ್ನ ಮಗಳ ಜೀವನದಲ್ಲಿ ಶನಿಯಾಗಿ ಹುಟ್ಟಿದೀಯ. ಅವಳಿಗೆ ಇದ್ಯಾವುದೂ ಅರ್ಥ ಆಗ್ತಿಲ್ಲ, ಅದಕ್ಕೆ ನಿನ್ನನ್ನು ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾಳೆ. ಸದ್ಯಕ್ಕೆ ಅವಳು ಸುರಕ್ಷಿತವಾಗಿ ಮನೆಗೆ ಬರಲಿ, ಆಮೇಲಿದೆ ನಿನಗೆ ಮಾರಿ ಹಬ್ಬ. ಇನ್ನು ಯಾವತ್ತೂ ನನ್ನ ಮಗಳ ಜೀವನದಲ್ಲಿ ನೀನು ತೊಡಕಾಗಬಾರ್ದು. ಹಾಗೆ ಮಾಡ್ತೀನಿ. ರಶ್ಮಿ ಅಂತ ಯಾರಾದ್ರೂ ಇಲ್ಲಿ ದಾಖಲಾಗಿದ್ದಾರಾ? ನೀವ್ಯಾರು? ನಾನು ಅವಳ ಗಂಡ. ಯಾಕೆ ಅವ್ರು ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ನಿಮ್ಗೆ ಹೇಳ್ಬಿಟ್ಟು ಬರ್ಲಿಲ್ವಾ? ಇಲ್ಲ, ನಾನು ಮನೇಲಿ ಇರಲಿಲ್ಲ, ಅದಕ್ಕೇನೆ. ಎದುರುಗಡೆ ರೂಮಲ್ಲಿ ಇದ್ದಾರೆ ನೋಡಿ. ಇನ್ನು ಮುಂದೆ ನಿಮ್ಮ ಹೆಂಡತಿಗೆ ಮಕ್ಕಳಾಗ್ದಿರೋ ಹಾಗೆ ಆಪರೇಷನ್ ಆಗಿದೆ, ಹೋಗಿ ನೋಡಿ. ಅಲ್ಲಿ ಪ್ರಮಾಣ ಮಾಡೋ ನಾಟಕ ಮಾಡಿದ್ರಿ, ಈಗ ಇಲ್ಲಿ ಬಂದು ಮುರಿಯಲ್ಲ ಅಂತ ಯಾವ ಖಾತ್ರಿ? ಎಷ್ಟೊಂದ್ರು ಅಮ್ಮನ ಮಗಳಲ್ವಾ, ಅಮ್ಮನ ಮುದ್ದಿನೇ ಬಂದಿರುತ್ತೆ ನಿಮಗೆ. ಹಿರಣ್ಮಯ್ಯನ ಬಿಟ್ಟು ನನಗೆ ಬೇರೆ ಮಗು ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಬಾಯಲ್ಲಿ ಹೇಳಿದ್ರೆ ಆಗಿಲ್ಲ, ಅದನ್ನ ನಾನು ನಿರೂಪಿಸಿ ತೋರಿಸ್ಬೇಕು. ಆವಾಗಲೇ ಎಂಥವ್ರಿಗಾದ್ರೂ ನಂಬಿಕೆ ಬರೋದು. ಏನು ಮಕ್ಕಳಾಗದೇ ಇರೋ ಥರ ಆಪರೇಷನ್ನ? ಏನು ಹೀಗೆ ಕೇಳ್ತಾ ಇದ್ದೀರಾ? ನೀವು ಒಪ್ಪಿಗೆ ಕೊಟ್ಟಿದ್ದೀರಂತಲ್ಲ, ಅದಕ್ಕೆ ಅವ್ರಿಗೆ ಮಕ್ಕಳಾಗ್ದಿರೋ ಹಾಗೆ ಆಪರೇಷನ್ ಮಾಡಿರೋದು. ಈಗ ಅವ್ರಿಗೆ ರೆಸ್ಟ್ ಬೇಕು, ತುಂಬ ಸುಸ್ತಾಗಿರ್ತಾರೆ. ಸ್ವಲ್ಪ ಹಣ್ಣು ಹಾಲಿನ ರೋಗ ತಂದ್ಕೊಡಿ, ಹೋಗಿ.